ಈಗ ಒಂದು ಮನುಷ್ಯ ಆನಂದ ಅಂದರೆ ಯಾವುದು? ಇದು ಒಂದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಬಿಟ್ರೆ ನಿಮಗೆ ಆ ಮುಂದಿನ ಸ್ಟೆಪ್ಗಳು ಭಾಳ ಸುಲಭ ಅಲ್ವಾ? ಒಂದು ಮನುಷ್ಯಾನಂದ ಅಂತ ಯಾವುದಕ್ಕೆ ಹೇಳಿದೆ ಅಂದರೆ ಉಪನಿಷತ್ನಲ್ಲಿ ಅದಕ್ಕೊಂದು ಸ್ವಲ್ಪ ವಿವರಣೆಗಳಿವೆ ನೋಡಿ. ಒಂದು ಮನುಷ್ಯಾನಂದ ಅಂದರೆ ಹೇಗಿರಬೇಕು ಅಂದರೆ ಅವನು ಸಾಧು ಯುವಾ ಸ್ಯಾತ್, ಸಾಧು ಯುವಾಧ್ಯಾಯಕ, ಸಾಧುವಾಗಿರಬೇಕು, ಅವನು ಯುವಕನೂ ಆಗಿರಬೇಕು. ಅಂದರೆ ಸಾಧು ಅನ್ನುವುದಕ್ಕೆ ಯಥಾರ್ಥಕಾರಿ ಅಂತ ವ್ಯಾಖ್ಯಾನ. ಯಥಾರ್ಥಕಾರಿ ಅಂದರೆ ಪ್ರಯೋಜನ ಇಲ್ಲದೆ ಮಾಡಬಾರ್ದು ಕೆಲಸವನ್ನು ಅಂತಿದೆ. ಯಥಾರ್ಥ ಅಂದರೆ ವಾಸ್ತವಿಕವಾದಂತಹ ಪ್ರಯೋಜನವನ್ನು ಪಡೆಯುವ ನೇರದಲ್ಲಿಯೇ ಮಾಡುವ ಕ್ರಿಯೆಗಳು. ಸುಮ್ಮನೆ ಒಂದು ಕೋಲ್ ತಗೊಂಡು ಕೆರೆ ದಡದಲ್ಲಿ ಹೋಗ್ಕೊಂಡು ಬಿಡಿತಾ ಕೂತ್ಕೊಳ್ಳೋದು ಕೆರೆಗೆ, ನಿಷ್ಪ್ರಯೋಜನ ಅಲ್ಲ, ಏನು ಪ್ರಯೋಜನವೂ ಇಲ್ಲ. ಜಲತಾಡನಾದಿ ಅಂತ ನಿಷ್ಪ್ರಯೋಜನ ಅಂತ ಕರೀತಾರೆ. ಅಂಥದ್ದು ಯಥಾರ್ಥಕಾರಿಯಾದವನಿಗೆ ಸಾಧು ಅಂತ. ಯಥಾರ್ಥಕಾರಿಯಾಗಿರಬೇಕು, ಯುವಕನಾಗಿರಬೇಕು. ಯುವಕ ಅಂದರೆ ಏನರ್ಥ? ಈ ಲೋಕದ ಸುಖವನ್ನು ಭೋಗವನ್ನೆಲ್ಲ ಭೋಗಿಸುವಂತಹ ಸಾಮರ್ಥ್ಯ ದೈಹಿಕವಾಗಿರಬೇಕು ಅಂತ ಅರ್ಥ. ಅವನು ಯುವಕ, ಸಾಧುವಾಗಿರಬೇಕು, ಯಥಾರ್ಥಕಾರಿಯಾಗಿರಬೇಕು, ಯುವಕನಾಗಿರಬೇಕು. ಆಮೇಲೆ ಆಶಿಷ್ಠನೂ, ದೃಢಿಷ್ಠನೂ, ಬಲಿಷ್ಠನೂ ಆಗಿರಬೇಕು ಅಂತ 3 ವಿಶೇಷಣ ಇದೆ ನೋಡಿ. ಸಾಧು, ಯುವ, ಆಶಿಷ್ಠೋ, ದೃಢಿಷ್ಠೋ, ಬಲಿಷ್ಠ. ಅವನು ಆಶಿಷ್ಠನಾಗಿರಬೇಕಂತೆ. ಅಂದರೆ ಭೋಗ್ಯ ವಸ್ತುಗಳಲ್ಲಿ ಅವನು, ಅಂದರೆ ಆಯಾ ಕಾಲಕ್ಕೆ ಯಾವುದು ಭೋಗ್ಯ ವಸ್ತುವೋ ಆ ಭೋಗ್ಯ ವಸ್ತುವನ್ನು, ಭೋಗವನ್ನು ಅನುಭವಿಸುವುದಕ್ಕೆ ಮನಸ್ಸುಳ್ಳವನಾಗಿರಬೇಕು. ಆಶಿಷ್ಠ ಅಂದರೆ ಹಾಗೆ. ಈಗ ಮಧ್ಯಾಹ್ನ ಉಪಯೋಗಿಸಿದ ಸಂಜೆ ಉಪಯೋಗಿಸ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಎಷ್ಟೋ ಸಲ ಹಲಸಿ ಹೋಗಿರ್ತದೆ. ಇವತ್ತಿನ ವಸ್ತುವನ್ನು ಭೋಗಿಸುವುದಕ್ಕೆ ನಾಳೆ ಮನಸ್ಸು ಮಾಡಿದರೆ ಆಗ್ಬೋದು, ಆಗೋದಿಲ್ಲ. ಇವತ್ತಿನ ಹಾಲಿದ್ದದ್ದು ಹಾಲನ್ನು ಭೋಗಿಸಬೇಕು ಅಂತ ಅಪೇಕ್ಷೆ ಪಟ್ಟವನು ನಾಳೆ ಹಾಲು ಬೇರೆ, ಇವತ್ತಿನ ಹಾಲನ್ನು ಅಪೇಕ್ಷಿಸಿದ್ರೆ ಅದು ಮೊಸರಾಗಿರ್ತದೆ, ಮಜ್ಜಿಗೆ ಆಗಿರ್ತದೆ. ಅವನಿಗೆ ಮಜ್ಜಿಗೆ ಅಪೇಕ್ಷೆ ಇಲ್ಲದವನೇ ಇದ್ದರೆ ಆರೋಗ್ಯಕ್ಕೆ ಹೊಂದದೇ ಇದ್ದವನಿಗೆ. ಹಾಗಾಗಿ ಯಥಾಕಾಲ, ಆಯಾ ಕಾಲಕ್ಕೆ ಆ ಭೋಗವನ್ನು ಅನುಭವಿಸುವುದಕ್ಕೆ ಒಳ್ಳೆಯ ಮನಸ್ಸುದ್ದವನಾಗಿರಬೇಕು ಅಂತ ಆಶಿಷ್ಟ. ಅದನ್ನು ಅನುಭವಿಸುವುದಕ್ಕೆ ದೃಢಿಷ್ಠ, ದೃಢವಾಗಿರುವಂತಹ ಕಾಯವುಳ್ಳವನಾಗಿರಬೇಕು. ದೃಢಿಷ್ಠ ಜೊತೆಗೆ ಅಂದರೆ ಆಶಿಷ್ಟೋ, ದೃಢಿಷ್ಠೋ, ದೃಢಿಷ್ಠ ಅಂದರೆ ಯುದ್ಧಾದಿ ಪ್ರವೃತ್ತಿಗಳಲ್ಲಿ ಮನೋಧೈರ್ಯವನ್ನು ಹೊಂದವನು ಅಂತ. ಜೊತೆಗೆ ಬಲಿಷ್ಠ, ಕಾಯಿಕ ಬಲಾತಿಶಯವುಳ್ಳವನು. ಹೀಗೆ ಯುವಕನು, ಸಾಧುವು, ಆಶಿಷ್ಠನು, ದೃಢಿಷ್ಠನು, ಬಲಿಷ್ಠನೂ ಆದಂಥ ಒಬ್ಬನ ನೆನಪು ಮಾಡ್ಕೊಳ್ಳಿ. ಒಂದು 18-20 ಯುವಕ, ಒಳ್ಳೆಯ ಮನಸ್ಸಿದೆ, ತಾನು ಯಾವುದೋ ಅವನಿಗೆ ತುಂಬ ವೈರಾಗ್ಯ ಇಲ್ಲ, ಈ ಲೋಕದ ಸುಖ ಯಾವಿದ್ರೂ ಅದನ್ನು ಅನುಭವಿಸಬೇಕು ಎಂಬ ಒಳ್ಳೆಯ ಮನಸ್ಸಿದೆ. ಅವನ ಇಂದ್ರಿಯಗಳು, ಮನಸ್ಸು, ಬುದ್ಧಿ ಎಲ್ಲ ಅದಕ್ಕೆ ಪೂರಕವಾಗಿದೆ. ದೃಢಿಷ್ಠನಾಗಿದ್ದಾನೆ, ಬಲಿಷ್ಠನಾಗಿದ್ದಾನೆ. ಅದೆಲ್ಲ ಅನುಭವಗಳನ್ನು ತನ್ನ ಬದುಕಿನಲ್ಲಿ ಅನುಭವಿಸಬೇಕು ಅನ್ನುವ ಒಳ್ಳೆಯ ಮನೋಭಾವ, ಸೌಮನಸ್ಯದಿಂದ ಕೂಡಿದವನಿಗೆ ಸರ್ವ ಸಂಪತ್ತಿನಿಂದ ಕೂಡಿದ ಇಡೀ ಭೂಪತಿತ್ವ ಸಿಕ್ಕಿದರೆ, ಅಲ್ಲೇ ಉಪನಿಷತ್ನ ಮಾತುಗಳಲ್ಲೇ ಬರುತ್ತದೆ ಏನು, ತಸ್ಯೇಯಂ ಪೃಥಿವೀ ಸರ್ವಾವಿತ್ತಸ್ಯ ಪೂರ್ಣಾ ಸ್ಯಾತ್. ಸರ್ವಾವಿತ್ತವಂತ, ಸರ್ವಸಂಪದ್ಭರಿತವಾದ ಇಡೀ ಭೂಮಿಗೆ ಅವನು ಅಧಿಪತಿಯಾದರೆ ಇಂಥವನು ಸಾಧು, ಯುವ, ಆಶಿಷ್ಟ, ದೃಢಿಷ್ಠ, ಬಲಿಷ್ಠನಾದಂಥ ಒಬ್ಬನಿಗೆ ಸರ್ವ ಸಮೃದ್ಧಿ ಉಳ್ಳಂತಹ ಇಡೀ ಭೂಪತಿತ್ವವನ್ನು ಕೊಟ್ಟರೆ ಅವನು ಭೋಗಿಸಬಹುದಾದ, ಅವನು ಪಡಬಹುದಾದ ಆನಂದವನ್ನು ಒಂದು ಮನುಷ್ಯಾನಂದ ಅಂತ ಇಟ್ಕೋಬೇಕು. ಏನು ಸ ಏಕೋ ಮಾನುಷ ಆನಂದ ಅಂತ ಬರ್ತದೆ. ಇದು ಒಂದು ಮನುಷ್ಯಾನಂದ. ನಮ್ಮ ಏನು ಲಾಟ್ಪೋಟು ಸಣ್ಣ ಪುಟ್ಟ ಏನು ಆನಂದವನ್ನು ಇಟ್ಕೊಂಡು ಮನುಷ್ಯಾನಂದ ಅಂತ ಹೇಳಿಲ್ಲ. ಇದು ಒಂದು ಸರಿಯಾಗಿ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಇದು ಒಂದು ಮನುಷ್ಯಾನಂದ. ಇಂತಹ ಒಬ್ಬ ಪೃಥ್ವೀಪತಿ, ಮಹಾರಾಜ, ಚಕ್ರವರ್ತಿ, ಯುವಕ, ಏನು ಒಳ್ಳೆಯ ಸೌಮನಸ್ಸಿನಿಂದ ಕೂಡಿದಂತಹ ದೃಢವಾದಂತಹ ಕಾಯ, ಮನಸ್ಸು, ಬುದ್ಧಿ ಎಲ್ಲ ಸೌಮನಸ್ಸಿನಿಂದ ಕೂಡಿದಂತಹ ಇರುವಂತಹ ಅವನಿಗೆ ಅವನು ಭೋಗಿಸಬಹುದಾದ ಆನಂದವನ್ನು ಒಂದು ಮನುಷ್ಯಾನಂದ ಅಂತ ಕರೆದಿದ್ದಾರೆ. ಈ ಮನುಷ್ಯಾನಂದ ಇಂತಹವನಿಗೆ ಗೋಚರವಾಗುವ ಈ ಮನುಷ್ಯಾನಂದ ಇದೆಯಲ್ಲ, ನಮಗೆ ಗೊತ್ತಾಗೋದಿಲ್ಲ, ನಮಗೆ ಕಲ್ಪನೆ.
ಆದರೆ ಇದು ಪ್ರತ್ಯಕ್ಷವಾಗಿ ಲೋಕದಲ್ಲಿ ಅನುಭವಕ್ಕೆ ನಿಲಕಬಹುದಾದಂತಹ ಆನಂದ. ಈ ಪ್ರತ್ಯಕ್ಷ ಆನಂದ, ಒಂದು ಮನುಷ್ಯ ಆನಂದವನ್ನು ಇಟ್ಕೊಂಡು ಈ ಪ್ರತ್ಯಕ್ಷ ಅಂತ. ಹಾಗಾಗಿ ಈ ಲೋಕದಲ್ಲಿ ಪ್ರತ್ಯಕ್ಷ ಗೋಚರವಾಗುವ ಆನಂದದಲ್ಲಿ ಇದು ಕೊನೆಯದು, ಅತ್ಯಂತ ದೊಡ್ಡದು. ಅಂತಹ ಮನುಷ್ಯಾನಂದ ಏನಿದೆಯೋ, ಈ ಮನುಷ್ಯಾನಂದವನ್ನು ಇಟ್ಟುಕೊಂಡು ನಾವು ಮುಂದಿನ ಎಲ್ಲ ಕಲ್ಪನೆಗಳನ್ನು ಹೇಳ್ತೇವೆ. ಒಬ್ಬವ ಹೇಗಿರಬೇಕು ಅಂದರೆ, ಇಂತಹ ಮನುಷ್ಯಾನಂದಕ್ಕಿಂತ 100 ಪಟ್ಟು ಹೆಚ್ಚು ಉಳ್ಳದ್ದು ಮನುಷ್ಯ ಗಂಧರ್ವರ ಆನಂದ. ಎರಡನೇ ಸ್ಟೆಪ್, ಈ ಪ್ರತ್ಯಕ್ಷವಾದಂತಹ ಮನುಷ್ಯಾನಂದದಿಂದ ಮನುಷ್ಯ ಗಂಧರ್ವನ ಆನಂದವನ್ನು ಊಹೆ ಮಾಡ್ಕೋಬೇಕು. ಇದರ 100 ಪಟ್ಟು ಹೆಚ್ಚದು ಮನುಷ್ಯ ಗಂಧರ್ವರು ಅಂದರೆ ಯಾರು ಅಂದರೆ, ಅದೊಂದು ದೇವತಾ ಪ್ರಭೇದ. ಮನುಷ್ಯರಾಗಿದ್ದು ಪುಣ್ಯಕರ್ಮದಿಂದ ಗಂಧರ್ವರಾದದ್ದು ಅಂತ ಒಂದು ಅರ್ಥ. ಏನು ಗಂಧರ್ವರು ಅಂತ ಮುಂದೆ ಬರ್ತದೆ, ದೇವಗಂಧರ್ವರು ಅಂತ ಒಂದು ಸ್ಟೆಪ್ ಇದೆ ಮುಂದೆ, ಅದು ಬೇರೆ. ಮನುಷ್ಯ ಗಂಧರ್ವರು ಅಂದರೆ ಹೀಗೆ. ಈಗ ಮೊದಲನೇ ಸ್ಟೆಪ್ನಲ್ಲಿ ಏನು ನಾವು ಒಂದು ಮನುಷ್ಯಾನಂದ ಅಂತ ಗುರುತಿಸುವುದಕ್ಕೆ, ಪೃಥ್ವೀಪತಿತ್ವವನ್ನು ಗುರುತಿಸುವುದಕ್ಕೆ ಏನು ಹೇಳಿದ್ವೋ, ಅದು ಪ್ರತ್ಯಕ್ಷವಾದದ್ದರಿಂದ ಅಲ್ಲಿ ಊಹೆ ಇಲ್ಲ. ಇಂತಹ ಪ್ರತ್ಯಕ್ಷಾನಂದಕ್ಕಿಂತ 100 ಪಟ್ಟು ಹೆಚ್ಚಿನ ಆನಂದ ಮನುಷ್ಯ ಗಂಧರ್ವರದ್ದು. ಈ ಮನುಷ್ಯ ಗಂಧರ್ವರ ಆನಂದವನ್ನು ನಿಮ್ಮಂಥವರು ಸಾಧಕರಾಗಿ ಊಹೆ ಮಾಡಿಕೊಳ್ಳೋದೋ ಪಡೆಯೋದೋ ಹೇಗೆ ಅಂತಂದರೆ, ಇವನಿಗೆ, ಈ ಸಾಧಕನಿಗೆ ಶ್ರೋತ್ರಿಯತ್ವ, ಔರಜಿನತ್ವ ಅಂತ 2 ಧರ್ಮ ಬೇಕು. ಶ್ರೋತ್ರಿಯತ್ವ ಅಂದರೆ ವೇದಾಧ್ಯಯನಾದಿ ಅಧ್ಯಯನಗಳಾಗಿರಬೇಕು. ಅಧ್ಯಯನ ಆಗದೇ ಇದ್ದರೆ ನಮಗೆ ಕೆಲವು ಪಾರಲೌಕಿಕ ಸುಖದ ಕಲ್ಪನೆಯೇ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಅಂದರೆ ತುಂಬ ಶಾಸ್ತ್ರ ಓದಿ ನಿಪುಣತೆ ಅಂತ ಅರ್ಥವಲ್ಲ. ಇದಕ್ಕೆ ಅಧ್ಯಯನ ಆಗಿರಬೇಕು. ವೇದಾಧ್ಯಯನ ಸಂಪನ್ನನಾದರೆ ಅವನಿಗೊಂದು ಶ್ರೋತ್ರಿಯತ್ವ ಬರ್ತದೆ. ವೇದಾಧ್ಯಯನ ಸಂಪನ್ನತೆಗೆ ಶ್ರೋತ್ರಿಯತ್ವ ಅಂತ ಕರೆಯೋದು. ಹಾಗೆ ಶ್ರೋತ್ರಿಯನಾಗಿರಬೇಕು. ಆಮೇಲೆ ಔವ್ರಜಿನತ್ವ ಅಂದರೆ ಪಾಪವಿಲ್ಲದಿರುವಿಕೆ, ಶುದ್ಧ ರುಜು ಸ್ವಭಾವದಮ. ಔವ್ರಜಿನ ಅಂತ ಹೇಳುವಾಗ ರುಜುತ್ವ ಅಂದರೆ ಸರಳತೆ ಬೇಕು. ಈ ಸರಳತೆ ಯಾವಾಗ ಉಂಟಾಗುತ್ತದೆ ಅಂದರೆ, ಬದುಕಿಗೆ ಪಾಪವಿದ್ದನಲ್ಲದೆ ಹೋದಾಗ. ಅಪಾಪವುಳ್ಳವನಾದರೆ, ಪಾಪರಹಿತನಾಗಿದ್ದರೆ ಅದು ಜನ್ಮಾಂತರದಿಂದಲೂ ಕೆಲವು ಸಲ ಬರುವಿಕೆ. ಅವನಿಗೊಂದು ರುಜುತ್ವ, ನೇರ ಸ್ವಭಾವ ಇರ್ತದೆ. ಒಂದು ಪ್ರಾಮಾಣಿಕ ಇರ್ತದೆ, ಸಜ್ಜನರು ಇರ್ತದೆ. ಏನು ಸಂಬಳ ಬರ್ತದೆಯೋ ಇಲ್ವೋ, 30-40 ವರ್ಷ ಮಾಸ್ತರ್ ಆಗಿರುವಂಥ ಕನ್ನಡ ಶಾಲೆ ಮೇಷ್ಟ್ರಿಗೂ ಬರ್ಬೋದು ಆ ಗುಣ. ಅದ್ಭುತವಾದ ಆತ್ಮಶಕ್ತಿ ಇರ್ತದೆ ಅಂಥವರಿಗೆ. ಅವರನ್ನು ಗುರುತಿಸುವುದು ಒಂದು ಬಹಳ ಕಲೆ. ಅಂತಹ ಇವರನ್ನು ಸರಳ ಸ್ವಭಾವ ಅಂತ ಕರಿತೇವೆ ನಾವು. ಸರಳ ಅಂದರೆ ಬಹಳ ನೇರವಾದ ಸಜ್ಜನಿಕೆಯಿಂದ ಕೂಡಿದಂತಹ ಸ್ವಭಾವ. ಈ 2 ಗುಣ ಬೇಕು, ಶ್ರೋತ್ರಿಯತ್ವ, ಔವ್ರಜಿನತ್ವ. ಯಾರಿಗೆ? ಇದನ್ನೇ ಬೇರೆ ಬೇರೆ ಸಾಧು ಯುವಾಧ್ಯಾಯಕ ಅನ್ನೋಲ್ಲ, ಅಧ್ಯಾಯಕ ಅಂತ ಹೇಳಿದೆ ಶ್ರೋತ್ರಿಯತ್ವನನ್ನು. ಸಾಧು ಅನ್ನೋ ಶಬ್ದದಿಂದಲೂ ಹೇಳಿದೆ ಔವ್ರಜಿನತ್ವವನ್ನು. ಇರಲೇಬೇಕು. ಯಾರಿಗೆ? ಒಂದು ಮನುಷ್ಯಾನಂದದಿಂದ ಅದರ 100 ಪಟ್ಟು ಹೆಚ್ಚಿನ ಆನಂದ ರೂಪವಾದ ಮನುಷ್ಯ ಗಂಧರ್ವರ ಆನಂದವನ್ನು ಅನುಭವಕ್ಕೆ ತಂದುಕೊಳ್ಳುವ ಸಾಧಕನಿಗೆ ಈ ಶ್ರೋತ್ರಿಯತ್ವ, ಔವ್ರಜತ್ವ ಕಂಪಲ್ಸರಿ. 2 ಗುಣ. ಇದನ್ನು ಭಾಷ್ಯಕಾರರು ಬಹಳ ಸೊಗಸಾಗಿ ಮುಂದೆ ಹೇಳುವವರಿದ್ದಾರೆ. ಏನು? ಶ್ರೋತ್ರಿಯತ್ವ ಔವ್ರಜಿನತ್ವೇ ಏನು ಸಾಧು ಯುವಾಧ್ಯಾಯಕ ಅಂತ ಶ್ರೋತ್ರಿಯತ್ವ, ಔವ್ರಜಿನತ್ವವನ್ನು ಹೇಳಿದೆ. ಈ ಶ್ರೋತ್ರಿಯತ್ವ ಶ್ರೋತ್ರಿಯತ್ವ ಔವ್ರಜಿನತ್ವೇ ನಿಯತೆ. ಅದನ್ನು ಕಂಪಲ್ಸರಿ ಇರಲೇಬೇಕು. ಯಾವಾಗ? 100 ಗುಣ, 100 ಪಟ್ಟು ಹೆಚ್ಚಿನ ಮನುಷ್ಯ ಗಂಧರ್ವರ ಆನಂದ ಅನುಭವಕ್ಕೆ ಬರಬೇಕಿದ್ರೆ ಇಂತಹ ಒಂದು ಪ್ರಾಮಾಣಿಕತೆ, ಸರಳತೆ ಜೊತೆಗೆ ಅಧ್ಯಯನ ಸಂಪನ್ನತೆ ಬೇಕು. ಅಂಥವನಿಗೆ ಮುಂದಿನ 100 ಪಟ್ಟು ಹೆಚ್ಚಿನ ಆನಂದ ಅನುಭವಕ್ಕೆ ಬರ್ತದೆ. ಜೊತೆಗೆ ಇನ್ನೊಂದು ಪಾಯಿಂಟ್ ಇದೆ. ಶ್ರೋತ್ರಿಯತ್ವ, ಔವ್ರಜಿನತ್ವ ಕಂಪಲ್ಸರಿ ಇರಲೇಬೇಕು. ಜೊತೆಗೆ ಒಂದು ಮನುಷ್ಯಾನಂದವನ್ನು, ಪೃಥ್ವೀಪತಿಗೆ ಸಮಾನವಾದ ಒಂದು ಮನುಷ್ಯಾನಂದವನ್ನು ಅನುಭವಿಸುವಾಗ ಯಾವ ಸ್ಥಿತಿ ಇತ್ತೋ ಅದಕ್ಕಿಂತ 100 ಪಟ್ಟು ಹೆಚ್ಚಾಗಬೇಕು.
ಇದು ಕಂಪಲ್ಸರಿ ಅಲ್ಲ, 100 ಪಟ್ಟು ಹೆಚ್ಚಾದರೆ ಮಾತ್ರ ಸಿಗೋದು. ಯಾವುದು ಅಂದರೆ ಅಕಾಮಹ ತತ್ವ. ನಾನು ಮೊದಲು ಹೇಳಿದ್ದು ಅದನ್ನು ಮುಂದೆ ಕಂಟಿನ್ಯೂ ಆಗಿ 100 ಪಟ್ಟು ಹೆಚ್ಚು ತೋರಿಸುವಾಗೆಲ್ಲ ಅಕಾಮಹತಸ್ಯ ಅಕಾಮಹತಸ್ಯ ಅಂತ ಮಧ್ಯದಲ್ಲಿ ಒಂದು ವಾಕ್ಯ ಬರ್ತದೆ. ಯಾಕೆಂದರೆ ಕಾಮಹತತ್ವ, ಆಸೆಗೆ, ಅಪೇಕ್ಷೆಗೆ, ಅದು ಬೇಕು ಇದು ಬೇಕು ಅನ್ನುವ ದುರಾಸೆಗೆ ಮನಸ್ಸು ಯಾವಾಗ ಪ್ರಕ್ಷುಬ್ಧತೆಯನ್ನು ಹೊಂದದೆಯೋ, ಉದ್ವಿಗ್ನತೆಯನ್ನು ಕಾರಣವಾಗುತ್ತದೆಯೋ, ಅಂತಹ ಮನಸ್ಸಿನ ವ್ಯಗ್ರತೆಗೆ ಕಾರಣವಾಗುವ ಕಾಮಹತನಾಗದಿರುವಿಕೆ ಇದೆಯಲ್ಲ, ಅಕಾಮಹತತ್ವ ಇದೆಯಲ್ಲ, ಇದು ಕಂಪಲ್ಸರಿ ಅಲ್ಲ, 100 ಪಟ್ಟು ಹೆಚ್ಚಿಗೆ ಆಗಬೇಕು. ಒಬ್ಬ ಶ್ರೋತ್ರಿಯನಾದ ಔರಜಿನ ಅಂದರೆ ಸರಳವಾದ ಇವನಿಗೆ ಪೃಥ್ವೀಪತಿಯ ಆನಂದವನ್ನು ಅನುಭವಿಸುವ ಮಟ್ಟಕ್ಕೆ ಹೋದಂಥವನಿಗೆ ಈ ಅಕಾಮಹ ತತ್ವ ಇನ್ನೂ ಅಂದ್ರೇನು, ವೈರಾಗ್ಯ, ಇನ್ನೊಂದು ಅರ್ಥದಲ್ಲಿ ಹೇಳಿದರೆ ಲೋಕದ ಅಪೇಕ್ಷೆಗಳು ಕಡಿಮೆ ಆಗ್ತಾ ಬರಬೇಕು ಏನು. ಹಾಗೆ 100 ಪಟ್ಟು ಅಕಾಮಹ ತತ್ವ ಹೆಚ್ಚಾದರೆ ಆವಾಗ ಒಂದು ಮನುಷ್ಯ ಗಂಧರ್ವರ ಆನಂದವನ್ನು ಅವನು ಅನುಭವಿಸ್ತಾನೆ. ಅಷ್ಟೇ ಎತ್ತರದ್ದು. ಸುಮ್ಮನೆ ಇಂತಹ ಒಂದು ಮನುಷ್ಯ ಆನಂದಕ್ಕಿಂತ 100 ಪಟ್ಟು ಹೆಚ್ಚಿನದು ಮನುಷ್ಯ ಗಂಧರ್ವಾಣ ಆನಂದ ಅಂತ ಹೇಳೋದು ಉಪನಿಷತ್ತಿನ ಗುರಿಯಲ್ಲ. ಉಪನಿಷತ್ತು ಹೇಳೋದೇನೋ ಅಕಾಮಹ ತತ್ವ 100 ಪಟ್ಟು ಹೆಚ್ಚಾಗಿದೆಯೋ, ಶ್ರೋತ್ರಿಯತ್ವ ಔರಜನತ್ವ ಇದೆಯೋ ಅಂಥವನಿಗೆ ಈ ಆನಂದ ಗೊತ್ತಾಗುತ್ತದೆ, ಪ್ರತ್ಯಕ್ಷವಾಗಿ ಅವನ ಅನುಭವಕ್ಕೆ ಬರುತ್ತದೆ ಅಂತ 2ನೇ ಸ್ಟೆಪ್ಪನ್ನು ಹೇಳಿದೆ. ಈಗ ಬ್ರಹ್ಮಾನಂದ ಅನ್ನೋದಕ್ಕೆ ನಾವು ಲಾಸ್ಟ್ ಸ್ಟೆಪ್ಪಿಗೆ ಹೋಗಬೇಕು. ಮೊದಲನೇ ಆನಂದ ಮನುಷ್ಯಾನಂದ. ಈ ಮನುಷ್ಯಾನಂದಕ್ಕಿಂತ 100 ಪಟ್ಟು ಹೆಚ್ಚಿನದು ಮನುಷ್ಯ ಗಂಧರ್ವಾಣ ಆನಂದ. ಈ ಮನುಷ್ಯ ಗಂಧರ್ವರ ಆನಂದಕ್ಕೆ 100 ಪಟ್ಟು ಹೆಚ್ಚಾದಾಗ, ಶ್ರೋತ್ರಿಯತ್ವ ಔರಜನತ್ವ ಜೊತೆಗೆ ಅಕಾಮಹ ತತ್ವವು 100 ಪಟ್ಟು ಹೆಚ್ಚಾದಾಗ ಅವನು 3ನೇ ಸ್ಟೆಪ್ನ ಆನಂದವನ್ನು ಅನುಭವಿಸ್ತಾನೆ. ಅದು ದೇವಗಂಧರ್ವಾನಂದ ಅಂತ ಗುರುತಿಸಿಕೊಂಡಿದೆ. ಈ ದೇವಗಂಧರ್ವಾನಂದ ಅನುಭವಿಸಿದಂಥವನು, ಶ್ರೋತ್ರಿಯ ಔರಜಿನಿ ಆದಂಥವನು, ಇನ್ನು ಅಕಾಮಹ ತತ್ವವನ್ನು 100 ಪಟ್ಟು ಹೆಚ್ಚು ಮಾಡಿಕೊಂಡ್ರೆ ಆವಾಗ ಮನುಷ್ಯ ಗಂಧರ್ವನಿಂದ ದೇವಗಂಧರ್ವನಿಂದ ಚಿರಲೋಕಲೋಕಾನಾಂ ಪಿತೃಣಾಂ ಚಿರಲೋಕಲೋಕಾನಾಮಾನಂದ ಅಂತ 4ನೇ ಸ್ಟೆಪ್ಪು. ಮನುಷ್ಯಾನಂದ, ಮನುಷ್ಯ ಗಂಧರ್ವಾನಂದ, ದೇವಗಂಧರ್ವಾನಂದ, ಅಲ್ಲಿಂದ ಚಿರಲೋಕಲೋಕಾನಾಂ ಆನಂದ. ಚಿರಲೋಕ ದೇವತೆಗಳು ಅಂತಿದ್ದಾರೆ. ತುಂಬ ಕಾಲ ಆ ಪಿತೃಗಣದಲ್ಲಿ ಸೇರಿಕೊಂಡಿರುವವರಂತೆ ಚಿರಲೋಕ ಪಿತೃಗಳು ಅಂತ. ಆ ಪಿತೃಗಳ ಒಂದು ಆನಂದ ಸಮಾನ ಈ 100 ದೇವಗಂಧರ್ವರ ಆನಂದ. ಅದು 4ನೇ ಸ್ಟೆಪ್ಪು. ಹಾಗೆಯೇ ತೇ ಶತಂ ಚಿರಲೋಕಲೋಕಾನ ಪಿತॄಣಾಂ ಚಿರಲೋಕಲೋಕಾನಾಮಾನಂದಾ ಸ ಏಕ ಅಜಾನಜಾನಾಂ ದೇವಾನಾಮಾನಂದ. 5ನೇ ಸ್ಟೆಪ್ ಇದು. ಅಜಾನಜಾನ ದೇವತೆಗಳು ಅಂತಿದ್ದಾರೆ. ಈ ದೇವತೆಗಳು ಯಾರು ಅಂದರೆ, ಅಜಾನಜಾನ ದೇವತೆಗಳು ಅಂದರೆ ಈ ದೇವತೆಗಳಲ್ಲಿ ಅಂದರೆ ಪಾರ್ವತಿ ಶಾಪ ಪುರಾಣದ ಕಲ್ಪನೆಯಲ್ಲಿ ಹೇಳೋದಾದ್ರೆ ಮುಂದೆ ಪಾರ್ವತಿ ಶಾಪ ಬರ್ತದೆ. ದೇವತೆಗಳಿಗೆ ಸ್ಕಂದ ಹುಟ್ಟುವಾಗ ಡಿಸ್ಟರ್ಬ್ ಮಾಡಿದರು ಅಂತ, ದೇವತೆಗಳಿಗೆ ಮಕ್ಕಳಾಗದೆ ಹೋಗಲಿ ಅಂತ ಶಾಪ ಕೊಟ್ಟರು ಅಂತೆಲ್ಲ ಪುರಾಣದ ವಿವರಣೆ ಇದೆ. ಆದರೆ ಅದಕ್ಕಿಂತ ಹಿಂದೆ ದೇವತೆಗಳಿಗೆ ಮಕ್ಕಳಾಗಿದ್ವಲ್ಲ ಅಲ್ವಾ, ಇಂದ್ರನ ಮಗ ಅಲ್ವಾ, ಹಾಗೆ ಕುಬೇರನ ಮಗ ನಲಕೂಬರ ಅಂತ ಮೊದಲ ದೇವತೆಗಳಿಗೂ ಸಂತಾನವಿತ್ತು. ಈ ಸಂತಾನವಿಲ್ಲದೆ, ದೇವತೆಗಳ ಸಂತಾನವಲ್ಲದೆ ಇಲ್ಲಿ ಕರ್ಮಾತಿಶಯವನ್ನು ಮಾಡಿ ದೇವತೆಗಳಾಗಿ ದೇವಲೋಕಕ್ಕೆ ಹೋಗೋರು ಇರ್ತಾರೆ. ಅವರು ಅಜಾನಜಾನ ಅಂದರೆ ಜಾನ ದೇವತೆಗಳಲ್ಲ, ದೇವತೆಗಳ ಪಾರಂಪರಿಕ ಹುಟ್ಟಿನಿಂದ ಬಂದವರಲ್ಲ, ಅಜಾನಜಾನ ದೇವತೆಗಳು ಅಂತ, ಕರ್ಮದಿಂದ ದೇವತಾತ್ವವನ್ನು ಹೊಂದಿದವರು ಅಂತ. ಅಜಾನಜಾನಾಂ ದೇವಾನಾಮಾನಂದ ಅಂತ ಬರ್ತದೆ. ಹೀಗೆ 100 ಪಟ್ಟು ಅಂದರೆ ಪಿತೃಗಳು, ಚಿರಲೋಕ ಸಿದ್ಧರಾದ ಪಿತೃಗಳ 100 ಪಟ್ಟು ಆನಂದವು ಯಾವಾಗ ಇವನಿಗೆ ಸಾಧಕನಿಗೆ ಅಷ್ಟು ಅಕಾಮಹ ತತ್ವ ಮತ್ತು 100 ಪಟ್ಟು ಹೆಚ್ಚಾಗುತ್ತದೆಯೋ ಆವಾಗ ಅಜಾನಜಾನ ದೇವತೆಗಳ ಒಂದು ಆನಂದವನ್ನು ಅನುಭವಿಸ್ತಾನೆ. ಈ ಅಜಾನಜಾನ ದೇವತೆಗಳ ಆನಂದಕ್ಕೆ 100 ಪಟ್ಟು ಹೆಚ್ಚಿನದು ಕರ್ಮ ದೇವಾನಾಮಾನಂದ. ಇವು ಕರ್ಮಣ ದೇವಾನ್ ಅಪಿ ಅಂತೆ, ಕರ್ಮದಿಂದ ದೇವತೆಗಳಾಗಿ ಹೋದಂಥವರು, ಅಂಥವರ ಒಂದು ಆನಂದಕ್ಕೆ ಸಮಾನ. ಆ ಕರ್ಮದೇವತೆಗಳ 100 ಆನಂದ 100 ಪಟ್ಟು ಹೆಚ್ಚಾದಾಗ ದೇವಾನಾಮಾನಂದ ಏನು. ಆಮೇಲೆ ತೇಯೇ ಶತಂ ದೇವಾನಾಮಾನಂದಾ ಸ ಏಕಃ ಇಂದ್ರಸ್ಯಾನಂದ.
ಶ್ರೋತ್ರಿಯಸ್ಯ ಚ ಅಕಾಮಃ ತಸ್ಯ ತೇಯೇ ಶತಂ ಇಂದ್ರಸ್ಯ ಆನಂದಾಃ ಸ ಏಕಃ ಪ್ರಜಾಪತೇರಾನಂದಃ. ಆಮೇಲೆ ಶ್ರೋತ್ರಿಯಸ್ಯ ಚ ಅಕಾಮಃ ತಸ್ಯ ತೇಯೇ ಶತಂ ಪ್ರಜಾಪತೇರಾನಂದಾಃ ಸ ಏಕೋ ಬೃಹಸ್ಪತೇರಾನಂದಃ, ಆಮೇಲೆ ಪ್ರಜಾಪತೇರಾನಂದಃ, ಆಮೇಲೆ ಬ್ರಹ್ಮಣ ಆನಂದಃ ಅಂತ ಹೀಗೆ ಮನುಷ್ಯಗಂಧರ್ವ, ದೇವಗಂಧರ್ವ, ಆಮೇಲೆ ಚಿರಲೋಕಲೋಕ ಪಿತೃಗಳು, ಆಮೇಲೆ ಆಜಾನ ದೇವತೆಗಳು, ಆಮೇಲೆ ಕರ್ಮದೇವತೆಗಳು, ಆಮೇಲೆ ದೇವತೆಗಳು, ಇಂದ್ರ, ಬೃಹಸ್ಪತಿ, ಪ್ರಜಾಪತಿ, ಕೊನೆಗೆ ಬ್ರಹ್ಮ ಅಂತ 10 ಸ್ಟೆಪ್ ಇದೆ. 10 ಸ್ಟೆಪ್ನಲ್ಲಿ 100 ಪಟ್ಟು ಜಾಸ್ತಿ ಮಾಡ್ತಾ ಹೋಗಬೇಕು. ಆ 10 ಇದರೊಳಗೆ 10 ಸ್ಟೆಪ್ ಅಂತ ನೋಡ್ಕೋಬೇಕು. ಮನುಷ್ಯ ಆನಂದಕ್ಕಿಂತ 100 ಪಟ್ಟು ಹೆಚ್ಚಾಯಿತು ಮನುಷ್ಯಗಂಧರ್ವರು, ಅದಕ್ಕಿಂತ 100 ಪಟ್ಟು ಹೆಚ್ಚದ್ದು ದೇವಗಂಧರ್ವರು. ಅಂದರೆ ಮನುಷ್ಯರಿಂದ ಎಷ್ಟು ಪಟ್ಟು ಹೆಚ್ಚಾಯಿತು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಹೀಗೆ ನೀವು 10 ಸ್ಟೆಪ್ ಕಾಲಿಟ್ಟಾಗ ಬ್ರಹ್ಮಾನಂದ ಅಂದರೆ ಏನು ಅಂತ ಊಹಿಸ್ಕೋಬೋದು. ಕೊನೆಯಲ್ಲಿ ಸ ಏಕೋ ಬ್ರಹ್ಮಣ ಆನಂದ ಅಂತ ಹಿರಣ್ಯಗರ್ಭ ಅಂತ ಕರೀತಾರೆ. ಇಲ್ಲಿ 10ನೇ ಸ್ಟೆಪ್ನಲ್ಲಿ ಬರುವ ಪ್ರಜಾಪತಿಯ ಆನಂದಕ್ಕೆ 100 ಪಟ್ಟು ಹೆಚ್ಚಿರುವ ಆನಂದವು ಏನು ವಿರಾಟ್ ಹಿರಣ್ಯಗರ್ಭ ಎಂಬ ಸರ್ವಪ್ರಾಣಿ ಸಾಮಾನ್ಯನಾದಂತಹ ಆನಂದ ಅಂತ ಅದನ್ನು ಕರೆದಿದೆ. ಧರ್ಮಶ್ಚ ತನ್ನಿಮಿತ್ತ ಪ್ರಜಾಪತಿ ಬೃಹಸ್ಪತಿ ಪ್ರಜಾಪತಿ ಆಯ್ತಲ್ಲ, ಪ್ರಜಾಪತಿ ವಿರಾಟ್ ತ್ರೈಲೋಕ್ಯ ಶರೀರ ಬ್ರಹ್ಮ ಸಮಷ್ಟಿವ್ಯಷ್ಟಿರೂಪ ಸಂಸಾರಮಂಡಲವ್ಯಾಪಿ ತತ್ರೈತದ ಆನಂದಭೇದಾ ಏಕತಾಂಗಚ್ಚಂತಿ. ಧರ್ಮಶ್ಚ ತನ್ನಿಮಿತ್ತ ಜ್ಞಾನಂಚ ತದ್ವಿಷಯಂ ಅಕಾಮಃ ತತ್ವಂಚ ನಿರತಿಶಯಂ ಯತ್ರ ಸ ಏಷ ಹಿರಣ್ಯಗರ್ಭಃ ಬ್ರಹ್ಮ ತಸ್ಯೈಷ ಆನಂದಃ ಶ್ರೋತ್ರಿಯೇಣ ಅವ್ರಜಿನೇನ ಅಕಾಮಹತೇನ ಚ ಸರ್ವತಃ ಪ್ರತ್ಯಕ್ಷಂ ಉಪಲಭ್ಯತೆ ಇತಿ ಶಂಕರ ಭಾಷ್ಯಂ ಅಂತ. ಹಾಗೆ ಅಂತಹ ಬ್ರಹ್ಮಾನಂದವನ್ನು ಗುರುತಿಸುವುದಕ್ಕೆ, ಅನುಮಾನ ಮಾಡುವುದಕ್ಕೆ ಅನುಗಮಾರ್ಥವಾಗಿ ಮನುಷ್ಯಾನಂದ ಬಿಟ್ಟರೆ ಇನ್ನೂ 9 ಸ್ಟೆಪ್ಗಳನ್ನು ಹೇಳಿ 10ನೇ ಸ್ಟೆಪ್ಪಿಗೆ ತಗೊಂಡು ಹೋಗಿ ನಿಲ್ಲಿಸ್ತಾರೆ. ಆವಾಗ ಅದೊಂದು ಸಗುಣೋಪಾಸಕನ ಇದ್ದರೆ ಅಪರಬ್ರಹ್ಮ ಅಂತಲೂ ಗುರುತಿಸ್ಬೋದು. ಅದನ್ನು ದೇವಯಾನದ ಕೊನೆಯ ಸ್ಟೆಪ್ಪು ಅಂತಲೂ ಹೇಳ್ತಾರೆ ಅಧ್ಯಾತ್ಮ ಸಾಧನೆಯ ಮಾರ್ಗದಲ್ಲಿ. ಒಟ್ಟಾರೆ ನಾವು ಶ್ರುತಿವಾಕ್ಯಗಳಿಂದ ಊಹಿಸಿಕೊಳ್ಳುವ, ಕಲ್ಪಿಸಿಕೊಳ್ಳುವ, ಚಿಂತಿಸಬಹುದಾದಂತಹ, ತಲುಪಬಹುದಾದಂತಹ ನಮ್ಮ ಬುದ್ಧಿ ಮೇರೆಗೆ ಸಾಗಬಹುದಾದಂತಹ ಕೊನೆಯ ಹಂತ ಅದು. ನಾನು ಇನ್ನು ಹೆಚ್ಚು ಹೊತ್ತು ತೆಗೆದುಕೊಳ್ಳೋದಿಲ್ಲ, ಸುಮಾರು ಸಮಯವೂ ಆಗುತ್ತಾ ಬಂತು. ಉಪಸಂಹಾರಕ್ಕೆ ಬರ್ತೇನೆ. ಈಗ ನಾನು ಪ್ರಾರಂಭದಲ್ಲಿ ಹೇಳಿರುವಂತಹ ಅಕಾಮಹ ತತ್ವ ಇದೆಯಲ್ಲ, ಮನಸ್ಸು ಯಾವಾಗ ವ್ಯಗ್ರತೆಗೆ ಅಥವಾ ಅನುದ್ವಿಗ್ನತೆಗೆ ಒಳಗಾಗುತ್ತದೆಯೋ ಆವಾಗ ಮನಸ್ಸು ಬುದ್ಧಿಗಳಿಗೆ ಒಂದು ವೇಗ ಇದೆ ಅಂತ ಹೇಳಿದ್ನಲ್ಲ, ಆ ವೇಗ ಕಾಮಹ ತತ್ವ. ಆ ವೇಗಕ್ಕೊಳುವಾಗಲ್ಲ, ಒಂದು ಕಾಮ ಇದೆ ನಮಗೆ. ಆ ಕಾಮಹ ತತ್ವ ಇಲ್ಲದೆ ಇದ್ದಾಗ ಏನಾಗುತ್ತದೆ ಅಂದರೆ ವೇಗ ಕಳ್ಕೊಂಡು ಬರ್ತದೆ. ವೇಗ ಎಷ್ಟೆಷ್ಟು ಕಳ್ಕೊಂಡು ಬರ್ತದೆಯೋ, ಅಕಾಮಹ ತತ್ವ ಆಗ್ತದೆಯೋ ಅಷ್ಟಷ್ಟು ನಮಗೆ ಹೆಚ್ಚೆಚ್ಚು ಆನಂದ ಅನುಭವಕ್ಕೆ ಬರ್ತದೆ. ಇದು ನೀವು ಲೋಕದಲ್ಲಿಯೂ ಕೂಡ ಇದು ಮಾಡ್ಬೋದು. ನಾವು ಅದಕ್ಕಾಗಿ ನಾವು ಯಾವಾಗ ವ್ಯಗ್ರರಾಗ್ತೇವೆ, ಯಾವಾಗ ಹೆಚ್ಚೆಚ್ಚು ಶಾಂತ ಸ್ಥಿತಿಯನ್ನು ತಲುಪುತ್ತೇವೆ, ಇದನ್ನು ನಾವು ನಮ್ಮನ್ನು ನಾವು ಚೆಕ್ ಮಾಡ್ಕೋಬೇಕು ಅಲ್ವಾ. ನನ್ನ ಸ್ವಾನುಭವವನ್ನು ಹೇಳ್ತೇನೆ. ಯಾರಿಗೆ ಎಷ್ಟೆಷ್ಟು ಅದು ಹೊಂದಾಣಿಕೆ ಆಗುತ್ತೋ, ಸೂಟ್ ಆಗುತ್ತೋ ಅದನ್ನು ಅಳವಡಿಸ್ಕೋಬೋದು. ನಮಗೆ ಆಗಾಗ ಕೋಪ ಬರುತ್ತೆ ಅಲ್ವಾ. ಕಾಮದಿಂದ ಕ್ರೋಧ, ಕ್ರೋಧೋದ್ಭವಂ ಬೇಗಂ, ಆವಾಗ ಮನಸ್ಸು ಹೆಚ್ಚು ವ್ಯಗ್ರಗೊಳ್ಳುತ್ತದೆ ಕ್ರೋಧ ಬಂದಾಗ ಅಲ್ವಾ. ನಮ್ಮ ಸಿಟ್ಟನ್ನು ನಾವು ಪರೀಕ್ಷೆ ಮಾಡ್ಕೋಬೋದು, ಹೌದಲ್ವೋ. ನಮಗೆ ದಿನಕ್ಕೆ 2 ಸಲ ಸಿಟ್ಟು ಬರುತ್ತೆ
ಅಲ್ವಾ? ಯಾರೋ ಒಬ್ಬನು ಹೀಗೆ ಸಾಗ್ತಾ ಇರ್ತೀವಿ, ಯಾರೋ ಒಬ್ಬನು ಗುರುತು ಪರಿಚಯ ಇಲ್ಲದೆ ಇದ್ದವನು ಆ ಮಗನೇ ಈ ಮಗನೇ ಅಂತ ದುರ್ವಚನಗಳಿಂದ ಬೋಧಿಸಿದ್ರೆ ಸಿಟ್ಟು ಬರುತ್ತೋ ಇಲ್ವೋ? ಸಾಮರ್ಥ್ಯ ಇದ್ದರೆ ಏನು ಮಾಡ್ತೀವಿ? ಕಪಾಳ ಕೆರಡು ಬಿಡ್ತೇವೆ ಅಲ್ವಾ? ಹೌದಲ್ವ? ಪ್ರತಿಕ್ರಿಯಿಸ್ತೇವೋ ಇಲ್ವೋ? ಸಾಮರ್ಥ್ಯ ಇಲ್ಲದೆ ಇದ್ದರೂ ಸುಮ್ಮನೆ ಇರ್ಬೋದು, ಅದು ಬೇರೆ ವಿಷಯ. ಮನೆಯ ಮಗು ತಪ್ಪು ಮಾಡಿದರೆ ಸಿಟ್ಟು ಬರೋದಿಲ್ವಾ? ಇನ್ನೊಂದು ಸಲ ಈ ತಪ್ಪು ಮಾಡು, ಚರ್ಮ ಸುಲಿದು ಬಿಡ್ತೇನೆ ಅಲ್ವಾ, ಮೈಯೆಲ್ಲ ಬೆಂಡೆತ್ಬಿಡ್ತೇನೆ ಅಂತ ಗದರಿಸ್ತೇವೋ ಇಲ್ವೋ? ಕೋಪ ಬರುತ್ತೋ ಇಲ್ವೋ? ಕೋಪ ಬರುತ್ತೆ ಅಲ್ವಾ? ಯಾವಾಗ ಕೋಪ ಬರುತ್ತೋ ಆವಾಗ ಮನಸ್ಸಮಾಧಾನ ಕಳ್ಕೊಳ್ಳುತ್ತೆ. ನಿತ್ಯ ಅನುಭವವನ್ನು ಚೆಕ್ ಮಾಡ್ಕೋಬೇಕು. ಸಾಧಕನಾದವನು ಏನು ಮಾಡಬೇಕು ಅಂತ ನನ್ನ ಸಲಹೆ, ನೀವು ಬೇಕಾದ್ರೆ ನೋಡ್ಬೋದು. ಮೊದಲಿಗೆ ಸ್ವಾಭಾವಿಕವಾದಂತಹ ಕೋಪು, ಸಿಟ್ಟು ಇದನ್ನೆಲ್ಲ ಸ್ವಲ್ಪ ಕೃತಕ ಮಾಡಿಕೊಳ್ಳಿ, ಸ್ವಲ್ಪ ಅನುಭವಕ್ಕೆ ಹತ್ತಿರವಾಗ್ತದೆ. ಸಾಧಕನಾದವನು ಏನು ಮಾಡ್ಬೋದು ಅಂದರೆ ಸ್ವಾಭಾವಿಕವಾದದ್ದನ್ನು ಕೃತಕ ಮಾಡ್ಕೊಳ್ಬೋದು. ಈಗ ದಾರಿ ಹೋಕ ಬೈದಾಗ, ಏನೋ ಸಂಬಂಧ ಇಲ್ಲದೆ ಬೈದಾಗ ಬರುವ ಸಿಟ್ಟಿದೆಯಲ್ಲ, ಕೆಟ್ಟ ಸಿಟ್ಟು, ಅದು ಸ್ವಾಭಾವಿಕವಾಗಿ ಸಿಟ್ಟು, ಯೋಚನೆ ಮಾಡೋದೇ ತತ್ಕ್ಷಣ ಬರ್ತದೆ ಅಲ್ವಾ? ಮನೆಯ ಮಗು ತಪ್ಪು ಮಾಡಿದಾಗ ಬರೋದು ಕೃತಕ ಸಿಟ್ಟು ಅಲ್ವಾ? ಬೈತೀವಿ, ಅದನ್ನು ಸರಿ ದಾರಿ ತರುವುದಕ್ಕೆ ಕೃತಕ ಸಿಟ್ಟು. ಸಿಟ್ಟಿನಲ್ಲಿ ವ್ಯತ್ಯಾಸ ಇದೆ. ಈಗ ಮನೆಯ ಮಗುವನ್ನು ತಿದ್ದುಪಡಿ ತಿದ್ದುವುದಕ್ಕೋಸ್ಕರ ಏನು ಕೃತಕ ಸಿಟ್ಟು ಮಾಡ್ಕೊಂಡುವನೋ, ಕೃತಕ ಸಿಟ್ಟು ಮಾಡ್ಕೋತೀವೋ, ಹಾಗೆ ದಾರಿ ಹೋಕಿನ ಮೇಲೂ ಕೃತಕ ಸಿಟ್ಟು ಮಾಡ್ಬೋದು. ನಾನು ಸಿಟ್ಟು ಮಾಡೋದು ಬೇಡ, ಪ್ರತಿಕ್ರಿಯಿಸೋದು ಬೇಡ ಅಂತ ಹೇಳ್ತಾ ಇಲ್ಲ. ಅಲ್ಲಿ ಬರುವ ಸ್ವಾಭಾವಿಕ ಸಿಟ್ಟನ್ನು ನೀವು ಕೃತಕ ಮಾಡಿಕೊಳ್ಳಬಲ್ಲಿರಿ? ಪ್ರಶ್ನೆ ಮಾಡ್ಕೊಳ್ಳಿ. ದೊಡ್ಡ ಸಾಧನೆ ಆದಾಗೆ ಅದು ನಿಮ್ಮ ಒಳಗಡೆ. ಅವನಿಗೆ ಒಂದು ಬುದ್ಧಿ ಕಲಿಸಲೇಬೇಕು, ನೀವು ಕಪಾಳಕ್ಕೆ ಕೊಡೀರಿ ಏನಲ್ಲ. ಆದರೆ ನಿಮ್ಮ ಒಳಗೆ ನೈಜವಾಗಿ ಬಂದ ಸಿಟ್ಟು ಲೋಕಶಿಕ್ಷಣಕ್ಕೋಸ್ಕರ ಕೃತಕವಾಗಿ ಬರಲಿ. ನಿಮ್ಮ ಒಳಗಡೆ ಒಂದು ಸಾಧನೆ ಆಗಿದೆ ಅಂತ ಅರ್ಥ ಅಲ್ವಾ? ಹೀಗೆ ಸ್ವಾಭಾವಿಕವಾಗ ಸಿಟ್ಟು, ಕೋಪ, ತಾಪ, ಕಾಮ, ಅದರ ಆಘಾತ ಏನಿದೆಯೋ ಅದನ್ನು ಪರೀಕ್ಷೆ ಮಾಡ್ತಾ 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 ನೀವು ಮನಸ್ಸನ್ನು ಉದ್ವೇಗ ಸ್ಥಿತಿಯಿಂದ ಸಮಸ್ಥಿತಿಗೆ ತರಬಹುದು, ಶಾಂತ ಸ್ಥಿತಿಗೆ ತರಬಹುದು. ಅಂದರೆ ವೇಗವನ್ನು ಕಳೆದುಕೊಳ್ಳುವಿಕೆ. ಸರಳವಾದ ಮಾತಿನಲ್ಲಿ ಹೇಳುತ್ತಾರೆ, ವೇಗವನ್ನು ಕಡಿಮೆ ಮಾಡ್ತಾ ಮಾಡ್ತಾ ಮಾಡಿ ಅಕಾಮಹ ತತ್ವ ಹೆಚ್ಚಾಗುವುದು ಅಂದರೆ ಈ ಮನಸ್ಸಿನ ವೇಗ ಕಡಿಮೆ ಆಗ್ತಾ ಬರೋದು. ಯಾವಾಗ ಕಡಿಮೆ ಆಗ್ತಾ 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 ಬಂದು ಜೀರೋ ಆಗಿಬಿಡ್ತದೆಯೋ ಆವಾಗ ಶಾಂತ ಸಮುದ್ರದ ಹಾಗೆ ಪೂರ್ತಿ ಆನಂದ, ಇನ್ನೇನಿಲ್ಲ. ಈಗ ನಮಗೆ ಮನಸ್ಸು ಬುದ್ಧಿ ಇದೆ ಅಂತ ಹೇಳ್ತೀವಲ್ಲ ನಾವು. ಮನಸ್ಸು ಬುದ್ಧಿ ಇದೆ ಅಂತ ಹೇಗೆ, ಏನು ಪ್ರಮಾಣ, ಯಾವುದ್ರ ಮೇಲೆ ಹೇಳ್ತೀವಿ? ಅಂದರೆ ಒಂದು ಒಳಗಡೆ ನಾನು 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 ಅಹಂ ಅನ್ನೋದು ಬರ್ತಾನೆ ಇರ್ತದೆ. ಇನ್ನೊಂದು ಅದು ಇದು ವಸ್ತುಗಳು, ನನ್ನ ಸಂಬಂಧಿಕರು, ಬಂಧು ಬಾಂಧವರು, ಇದು ಎಲ್ಲ ಅಲ್ವಾ? ಮನಸ್ಸು ಇಂದ್ರಿಯಗಳ ಮೂಲಕ ಹೊರಗೆ ಬರ್ತದೆ. ಅದನ್ನು ವೃತ್ತಿ ಅಂತ ಶಾಸ್ತ್ರದಲ್ಲಿ ಕರೀತಾರೆ, ಮನಸ್ಸಿನ ವೃತ್ತಿಗಳು ಅಂತ. ಈ ವೃತ್ತಿಗಳ ಮೂಲಕ, ಈ ವೃತ್ತಿ ಬರುವುದಕ್ಕೆ ಮೂಲ ಅಲ್ವಾ? ಒಂದು 18 ಪೈಪ್ಗಳಲ್ಲಿ ನೀರು ಬರ್ತಾ ಇದ್ದರೆ ಒಂದು ಕೇಂದ್ರ ಬೇಕು ಅಂತಾನೆ, ಅಲ್ಲದ್ರೆ ನೀರು ಹೇಗೆ ಬರುತ್ತೆ? ಹಾಗಾಗಿ ಈ ವೃತ್ತಿಗಳ ಮೂಲಕ ಮನಸ್ಸು ಹೊರಗೆ ಬರ್ತಾ ಇದೆ ಅಂದರೆ ಏನೋ ಒಂದು ಒಳಗೆ ಇರಬೇಕು ಅಲ್ವಾ? ಅಂತ ಮನಸ್ಸಿನ ಅಸ್ತಿತ್ವಕ್ಕೆ ಮನೋವೃತ್ತಿಗಳೇ ಕಾರಣ. ಅಂದರೆ ಮನಸ್ಸಿದೆ ಅಂತ ಹೇಳುವುದಕ್ಕೆ ವೃತ್ತಿಗಳಿಂದಲೇ ನಾವು ಹೇಳಬೇಕು. ಯಾವಾಗ ಮನಸ್ಸಿನ ವೃತ್ತಿಗಳು ತನ್ನ ವೇಗವನ್ನು ಕಳ್ಕೊಂಡು, ಮನಸ್ಸಿನ ವೃತ್ತಿ ಅಂದರೆ ಏನು? ಮನಸ್ಸಿನ ವೇಗ. ಮನಸ್ಸಿನ ವೇಗವನ್ನು ಕಳ್ಕೊಂಡು ನೀವು 0 ಪಾಯಿಂಟಿಗೆ ಬಂದಾಗ ಮನಸ್ಸಿದೆ ಅಂತ ಹೇಗೆ ಹೇಳ್ತೀರಿ ಹೇಳಿ ನೋಡೋಣ? ಹೇಳಿಕ್ಕೆ ಬರೋದಿಲ್ಲ. ಅದನ್ನೇ ಇನ್ನು ಗಟ್ಟಿ ಮೂಲಕ್ಕೆ ಹೋದರೆ ಅಮನೀಭಾವ ಸ್ಥಿತಿ ಅಂತ ಹೇಳ್ಬೋದು. ಮನಸ್ಸು ಅಷ್ಟು ಶಾಂತವಾಗಿ ಸಮುದ್ರದ ನೀರಿನ ಹಾಗೆ, ಅಂದರೆ ಕೆರೆಯ ನೀರಿನ ಹಾಗೆ, ಯಾವ ತೆರೆಗಳಿರಬಾರ್ದು, ಗಂಭೀರವಾಗಿ ಮನಸ್ಸಿನ ಯಾವ ಉದ್ವಿಗ್ನ ಸ್ಥಿತಿಯೂ ಇಲ್ಲ, ಅನುದ್ವಿಗ್ನ ಸ್ಥಿತಿಯೂ ಇಲ್ಲ. ಮನಸ್ಸು 0 ಹಂತಕ್ಕೆ ತಲುಪಿ ಸಂಪೂರ್ಣ ವೇಗನಾಶವಾದಾಗ ಅದನ್ನು ಅಮನೀಭಾವ ಸ್ಥಿತಿ ಅಂತ, ಅಥವಾ ಅಂತಹ ಸ್ಥಿತಿಯಿಂದ ಮುಂದಿನ ಸ್ಟೆಪ್ಪು ಅಂತ ಬೇಕಾದ್ರೂ ಹೇಳ್ಬೋದು ಸಾಧನೆಯಿಂದ. ಎಚ್ಚೆತ್ತು ಹೀಗೆ ಕುಳಿತುಕೊಂಡಾಗ ಮನಸ್ಸನ್ನು ಸಂಪೂರ್ಣ ಕರಗಿಸಿಕೊಂಡು ಕೂತ್ಕೊಳ್ಳಬಹುದಾದಂತಹ ಸ್ಥಿತಿ ನೆನಪು ಮಾಡ್ಕೊ, ಅದನ್ನು ಗಮನಿಸ್ಕೊಳ್ಳಿ. ಆ ಸಂಪೂರ್ಣ ಆನಂದ ಸ್ಥಿತಿ ಸ ಏಕೋ ಬ್ರಹ್ಮಣ ಆನಂದ ಅಂಥೇಳಿ ಅಕಾಮಹ ತತ್ವವನ್ನು 100 ಪಟ್ಟು ಹೆಚ್ಚು ಮಾಡ್ತಾ 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 ಹೋದಾಗೆ ಇದು ಪ್ರತ್ಯಕ್ಷಕ್ಕೆ ನಿಲುಕುವಂಥದ್ದು, ಅನುಭವಕ್ಕೆ ನಿಲುಕುವಂಥದ್ದು ಅನ್ನುವಾಗ ಮನಸ್ಸಿನ ಯಾವ ವೇಗವೂ ಇರಬಾರ್ದು. ಅದಕ್ಕೆ 0 ಆಗಿಬಿಡಬೇಕು. ಅಮನೀಭಾವ ಸ್ಥಿತಿ ಅಂತ ಉಪನಿಷತ್ತಿನ ಪ್ರಯೋಗವೇ ಇದೆ. ಅಂತಹ ಅಮನೀಭಾವ ಸ್ಥಿತಿಯಲ್ಲಿ ಸಾಧಕನಾದವನಿಗೆ ಗೋಚರಿಸುವಂತಹ
ಅದಕ್ಕೆ ಬೇಕಾದಂತಹ ಶ್ರೋತ್ರಿಯತ್ವ ಅವರಜನತ್ವ ಹೆಚ್ಚು ನೂರು ಪಟ್ಟು ಹೆಚ್ಚಾದ 10 ಸ್ಟೆಪ್ನಲ್ಲಿ ಹೇಳಬಹುದಾದಂತಹ ಅಕಾಮಹ ತತ್ವ ಇದ್ದರೆ ಅಂತಹ ಒಂದು ಸ್ಥಿತಿಗೆ ತಲುಪಲಿಕ್ಕೆ ಸಾಧ್ಯತೆ ಇದೆ. ಅದು ಬ್ರಹ್ಮದ ಒಂದು ಆನಂದ, ಅದು ನಿಜವಾದ ನನ್ನ ಒಳಗಿರುವ ಆತ್ಮನ ಸ್ವರೂಪ. ಇದು ಸ್ವರೂಪಾನಂದ. ನೀವು ಆನಂದ ಮೀಮಾಂಸೆಯನ್ನು ಮಾಡ್ತಾ 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 ಸ್ವರೂಪ ಚಿಂತನೆಗೆ ಹೋಗ್ಬಿಡ್ತೀರಿ. ಆವಾಗ ಯಾವ ಆನಂದವನ್ನು ಜಿಜ್ಞಾಸೆ ಮಾಡ್ತಾ ಮೀಮಾಂಸಾ ಮಾಡ್ತಾ ಹೋಗಿದ್ದೀರೋ ಆನಂದದ ಸ್ವರೂಪದ ಜಿಜ್ಞಾಸೆ ಆಗ್ತಾ 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 ಕೊನೆಯ ಸ್ಟೆಪ್ನಲ್ಲಿ ಸ್ವರೂಪವೇ ಆನಂದವಾಗಿ ಕೂತ್ಕೊಳ್ಳುತ್ತದೆ. ಎಲ್ಲರಿಗೂ ವಂದನೆಗಳು.